ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 382 ಪಾಯಿಂಟ್ಸ್ ಡೌನ್ ಆಗಿ 57,300 ಕ್ಲೋಸ್ ಆದರೆ ನಿಫ್ಟಿ 114 ಪಾಯಿಂಟ್ಸ್ ಡೌನ್ ಆಗಿ 17,092 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 314 ಪಾಯಿಂಟ್ಸ್ ಡೌನ್ ಆಗಿ 37,371 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.86% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು ಆಲ್ಮೋಸ್ಟ್ 2% ಕರೆಕ್ಟ್ ಆಗಿದೆ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಯಾವ ತರ ಇದ್ರೂ ಓಪನಿಂಗ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಒಂದು ಹ್ಯೂಜ್ ಗ್ಯಾಪ್ ಡೌನ್. ಸೆನ್ಸೆಕ್ಸ್ ಅಲ್ಲಂತೂ ಮೋರ್ ದನ್ 1200 ಪಾಯಿಂಟ್ಸ್ ಹತ್ರ ಡೌನ್ ಆಗ್ತಾ ನಿಫ್ಟಿ 300 ಪಾಯಿಂಟ್ ಅಬೌವ್ ಹತ್ರ ಫಾಲ್ ಆಗ್ತಾ ಬ್ಯಾಂಕ್ ನಿಫ್ಟಿ ನಿಯರ್ ಟು 850 ಪಾಯಿಂಟ್ ಹತ್ತಿರ ಗ್ಯಾಪ್ ಡೌನ್ ಇವತ್ತು ಮಾರ್ಕೆಟ್ ಅಂತೂ ಓಪನ್ ಆಗಿದೆ. ಇದರ ರಿಲೇಟೆಡ್ ಆಗಿ ಮೇಜರ್ ರೀಸನ್ಸ್ ಓವರ್ ನೈಟ್ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಓವರ್ ನೈಟ್ ಅನ್ನೋದ್ ಬದಲು ಮಾರ್ನಿಂಗ್ ನಮ್ಗೆ ಆಲ್ಮೋಸ್ಟ್ 3 ಅರೌಂಡ್ ಮಲ್ಟಿಪಲ್ ಅಪ್ಡೇಟ್ಸ್ ರಷ್ಯಾದಿಂದ ಬಂದಿದೆ. ಅದರಲ್ಲಿ ಇರೋ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಾನು ನಿಮಗೆ ಮಾರ್ನಿಂಗ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಓವರ್ ಆಲ್ ಆಗಿ ಸಿನಾರಿಯೋ ನಾವು ಪ್ರೀವಿಯಸ್ ಆಗಿ ಮಾತಾಡ್ಕೊಂಡಿರೋದೇ. ನಡೀತಾ ಇರೋ ಸಿನಾರಿಯೋ ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಪ್ರೆಸೆಂಟ್ ನಡೀತಿರೋ ಇಶ್ಯೂಸ್ ಸಿಂಪಲ್ ಆಗಿ ಮಾತಾಡ್ಕೊಂಡ್ರೆ ಈ ತರ ಕಂಡೀಷನ್ ಅಲ್ಲಿ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂಡ್ ಈ ತರ ಸಂದರ್ಭಗಳಲ್ಲಿ ನಮಗೆ ಇರಬೇಕಾಗಿರೋ ಇಂಪಾರ್ಟೆಂಟ್ ಸೈಕಾಲಜಿ ಅಂಡ್ ನೆಕ್ಸ್ಟ್ ಆಸ್ ದ ಟ್ರೇಡರ್ ಅಂಡ್ ಇನ್ವೆಸ್ಟರ್ ನಾವು ಯಾವ ತರ ಸ್ಟೆಪ್ಸ್ ತಗೊಂಡ್ರೆ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಬೆಟರ್ ಆಗಿ ಸಸ್ಟೈನ್ ಆಗೋದಕ್ಕೆ ಸ್ಕೋಪ್ ಇರುತ್ತೆ ಅನ್ನೋ ವಿಷಯನ ನಾವು ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಏನ್ ನಡೆದಿದೆ, ಓವರ್ ನೈಟ್ ಏನಕ್ಕೆ ನಮಗೆ ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋ ವಿಷಯ ನಮಗೆ ಕ್ಲಿಯರ್ ಆಗಿ ಗೊತ್ತು. ಯುಕ್ರೈನ್ ಅವರು ನ್ಯಾಟೋ ಜೊತೆ ಜಾಯಿನ್ ಆಗೋದಕ್ಕೆ ರಷ್ಯಾ ಅವ್ರಿಗೆ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಇಲ್ಲ, ಏನಕ್ಕೆ ಯುಕ್ರೈನ್ ಅವರು ನ್ಯಾಟೋನಲ್ಲಿ ಜಾಯಿನ್ ಆಗ್ಬೇಕಂತ ಅನ್ಕೊಂತಾ ಇದಾರೋ ಅನ್ನೋದು ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ವಿ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಷ್ಯಾ ಅವರಿಗೆ ಯುಕ್ರೈನ್ ಅವರು ನ್ಯಾಟೋನಲ್ಲಿ ಜಾಯಿನ್ ಆಗೋದು ಇಷ್ಟ ಇಲ್ಲ. ಇದು ತಡೆಯೋಕೋಸ್ಕರ ರಷ್ಯಾ ಅವರು ಅವರ ಮಿಲಿಟರಿನ ಯುಕ್ರೈನ್ ಹತ್ರ ತಗೊಂಡು ಬಂದು ಪ್ರಯತ್ನ ಮಾಡ್ತಿದ್ದಾರೆ. ರಷ್ಯಾ ಅವರು ಅವರ ಮಿಲಿಟರಿ ಫೋರ್ಸ್ ಮುಂದೆ ತಗೊಂಡೋ ಪ್ರಯತ್ನ ಮಾಡಿದ್ರಿಂದ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದಿದೆ. ಆತರ ಅವರು ಮಾಡ್ತಾ ಯುಕ್ರೈನ್ಗೆ ಸಂಬಂಧಿಸಿರುವ 2 ರೀಜನ್ಸ್ ನ ಇಂಡಿಪೆಂಡೆಂಟ್ ಸ್ಟೇಟ್ಲೆಟ್ಸ್ ಆಗಿ ಪ್ರಕಟಣೆ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ರೀಜನ್ಸ್ ಗೆ ಅವರಿಗೆ ಇಂಡಿಪೆಂಡೆನ್ಸ್ ನ ರಷ್ಯಾ ಅವರು ಕಲ್ಪಿಸುವ ಪ್ರಯತ್ನ ಮಾಡಿದ್ದಾರೆ. ಸೊ ಈ ತರ ಆ 2 ರೀಸನ್ಸ್ ಯಾವ್ದಂದ್ರೆ ಡಾನ್ಟಸ್ಕ್ ಅಂಡ್ ಲುಹಾನ್ಸ್ಕೆ. ಇವರು ಇಂಡಿಪೆಂಡೆನ್ಸ್ ನ ಕ್ರಿಯೇಟ್ ಮಾಡೋದ್ ಮೂಲಕ ಯುಎಸ್ ಗೆ ಬೇರೆ ನೇಷನ್ಗೆ ಇದು ಇಷ್ಟ ಇಲ್ಲ. ಅಂಡ್ ಅವರಿಂದ ಈ 2 ರೀಜನ್ಸ್ ಯಾವ್ದಿದೆಯಲ್ಲ ಇಂಡಿಪೆಂಡೆನ್ಸ್ ರೀಜನ್ಸ್ ಗೆ ರಷ್ಯಾ ಅವರು ಹೇಳಿದಾರಲ್ವಾ, ಆ ರೀಜನ್ಸ್ ರಿಲೇಟೆಡ್ ಆಗಿ ಸ್ಯಾಂಕ್ಷನ್ಸ್ ಇಶ್ಯೂ ಮಾಡ್ತೀವಿ ಅಂತ ಯುಎಸ್ ಅವರು ಪ್ರಕಟಣೆ ಮಾಡಿದ್ದಾರೆ. ಯುಎಸ್ ಜೊತೆಗೆ ಯುಕೆ ಅವರು ಈ ರೀಸನ್ಸ್ ನ ರಷ್ಯಾಗೆ ವಿರುದ್ಧವಾಗಿ ಬರೆದಿರೋ ಕಾರಣವಾಗಿ ರಷ್ಯಾ ಮೇಲೂ ಸ್ಯಾಂಕ್ಷನ್ಸ್ ಇಶ್ಯೂ ಮಾಡ್ತೀವಿ ಅಂತ ಅಂಡ್ ಅದರ ರಿಲೇಟೆಡ್ ಆಗಿ ಕ್ರಮಗಳು ತಗೊಂತೀವಿ ಅನ್ನೋ ತರ ಬರ್ತಿರೋ ಅಪ್ಡೇಟ್ಸ್ ಇಂದ ಈ ತರ ಅನ್ಸರ್ಟನಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ. ಅದರಿಂದ ಓಪನಿಂಗ್ ಸೆಷನ್ ಅಲ್ಲೇ ನಮಗೆ ಈ ತರ ಗ್ಯಾಪ್ ಡೌನ್ ಅಂತೂ ಕಾಣಿಸಿದೆ. ಬಟ್ ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಓಪನಿಂಗ್ ಲೋ ಇಂದ ನಮಗೆ ಇಲ್ಲಿಂದ ಮಾರ್ಕೆಟ್ ಕಂಟಿನ್ಯೂ ಆಗಿ ರಿಕವರಿ ಆಗೋ ಪ್ರಯತ್ನ ಮಾಡಿದೆ. ಫಸ್ಟ್ ಲೆಗ್ ಅಲ್ಲಿ ಬಂದಿರೋ ರ್ಯಾಲಿ ಅಗೈನ್ ಸ್ವಲ್ಪವರೆಗೂ ರೀಟ್ರೇಸ್ಮೆಂಟ್, ಅಗೈನ್ ರ್ಯಾಲಿ, ಅಗೈನ್ ರೀಟ್ರೇಸ್ಮೆಂಟ್. ಓವರ್ ಆಲ್ ಆಗಿ ಮಾರ್ಕೆಟ್ ನಲ್ಲಿ ನಿಫ್ಟಿ ನಿಯರ್ ಟು ಲೋ ಪಾಯಿಂಟ್ಸ್ ಇಂದ ಮೋರ್ ದನ್ 300 ಪಾಯಿಂಟ್ಸ್, ಇವನ್ ಬ್ಯಾಂಕ್ ನಿಫ್ಟಿನೂ 700 ಪಾಯಿಂಟ್ಸ್ ಹತ್ರ ಲೋ ಇಂದಾನು ರಿಕವರಿ ಆಗಿದೆ. ಇವತ್ತು ಪರ್ಟಿಕ್ಯುಲರ್ಲಿ ನಿಫ್ಟಿ ಇವತ್ತು ಓಪನಿಂಗ್ 200 ಡೇ ಮೂವಿಂಗ್ ಆವರೇಜ್ ಹತ್ರ ಓಪನ್ ಆಗಿದೆ. ಸಿ ನಿಫ್ಟಿ ಆಲ್ಮೋಸ್ಟ್ ಹೈ ಪಾಯಿಂಟ್ಸ್ ಇಂದ 8% ಫಾಲ್ ಆಗಿದೆ. ಬಟ್ ವೇರಾಸ್ ಮಿಡ್ ಕ್ಯಾಪ್ಸ್ ಆದ್ರೆ ಹೈ ಪಾಯಿಂಟ್ಸ್ ಇಂದ 15% ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಹೈ ಪಾಯಿಂಟ್ ಇಂದ ರೀಸೆಂಟ್ ಆಗಿ ಫಾರ್ಮ್ ಆಗಿರೋ ಪೀಕ್ಸ್ ಇಂದ 20% ವರೆಗೂ ಫಾಲ್ ಆಗಿದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಿನಾರಿಯೋ, ಸ್ಪೆಷಲಿ F&O ಸ್ಟಾಕ್ಸ್ ರಿಲೇಟೆಡ್ ಆಗಿರೋ ಎಂಟೈರ್ F&O ಸ್ಟಾಕ್ಸ್ ನಲ್ಲಿ ಎಲ್ಲಾದ್ರಲ್ಲೂ 199 ಸ್ಟಾಕ್ಸ್ ನಿಯರ್ಲಿ, ಬಿಕಾಸ್ ಮಾರ್ಕೆಟ್ ಇಲ್ಲೋ ಪ್ರತಿಯೊಂದು ಸ್ಟಾಕ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇರಲ್ಲ. ಅದಕ್ಕೊಂದು ಕ್ರೈಟೇರಿಯಾ ಇರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ಲಿಕ್ವಿಡಿಟಿ ಆಧಾರವಾಗಿ ನೋಡ್ಕೊಂಡು F&O ಒಳಗೆ ತಗೊಂಡ್ಬರ್ತಾರೆ. ಇಫ್ ಆ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಶ್ಯೂಸ್ ಇದ್ರೆ F&O ಒಂದನ್ನು ರಿಮೂವ್ ಮಾಡ್ತಾ ಇರ್ತಾರೆ. ಆದ್ರೆ F&O ಇರೋ ಸ್ಟಾಕ್ಸ್ ಗೆ ಮಾರ್ಕೆಟ್ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಆತರ ಸ್ಟಾಕ್ಸ್ 199 ಹತ್ರ ಇದ್ರೆ ಅದರಲ್ಲಿ 20% ಹತ್ರ ಸ್ಟಾಕ್ಸ್ 40% ಅಂದ್ರೆ ಜಾಸ್ತಿ ಫಾಲ್ ಆಗಿವೆ. 33% ಹತ್ರ ಸ್ಟಾಕ್ಸ್ 31 ಇಂದ 40% ವರೆಗೂ, 60 ಸ್ಟಾಕ್ಸ್ ಹತ್ರ 21 ಇಂದ 20% ವರೆಗೂ, 21 ಇಂದ 30% ವರೆಗೂ ಫಾಲ್ ಆಗಿವೆ. 72 ಸ್ಟಾಕ್ಸ್ ಹತ್ರ 11 ಇಂದ 20% ವರೆಗೂ ಫಾಲ್ ಆಗಿದೆ. ಕೇವಲ 14 ಸ್ಟಾಕ್ಸ್ ಮಾತ್ರ ಲೆಸ್ ದಾನ್ 10% ಫಾಲ್ ಆಗಿವೆ. ಸೊ ನಿಫ್ಟಿ 8% ಫಾಲ್ ಆಗಿದೆ ರೀಸೆಂಟ್ ಹೈ ಇಂದ. ಅದಕ್ಕೆ ತಕ್ಕದಂಗೆ F&O ಸ್ಟಾಕ್ಸ್ ಕೇವಲ 14 ಸ್ಟಾಕ್ಸ್ ಮಾತ್ರ ಔಟ್ ಆಫ್ 199 ಸ್ಟಾಕ್ಸ್ ಲೆಸ್ ದಾನ್ 10% ಫಾಲ್ ಆಗಿವೆ. ಅಂಡ್ ಇವನ್ ರೆಸ್ಟ್ ಆಫ್ ದ ಸ್ಟಾಕ್ಸ್ 20-40% ಹತ್ರ ಕರೆಕ್ಟ್ ಆಗ್ತಿದೆ. ಅಂಡ್ ಇವತ್ತು ವಿಕ್ಸ್ ನಿಯರ್ ಟು 21% ಹತ್ರ ಇಂಟ್ರಾಡೇ ನಲ್ಲಿ ಹೈ ಮೇಕ್ ಮಾಡಿದೆ. 21% ಹತ್ರ ವಿಕ್ಸ್ ಬೆಳೆದಿರೋ ಕಾರಣವಾಗಿ ಸಿಂಗಲ್ ಡೇ ಮೋಸ್ಟ್ ಆಫ್ ದ ಆಪ್ಷನ್ ಪ್ರೀಮಿಯಮ್ಸ್ ಜಾಸ್ತಿನೇ ಇದೆ. ಯಾವ್ದಾದ್ರು ಇವೆಂಟ್ ಗ್ಲೋಬಲ್ ಆಗಿ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದ್ರೆ, ವೈರಸ್ ರಿಲೇಟೆಡ್ ಆಗಿರಬಹುದು, ಅದರ ಅನ್ಸರ್ಟನಿಟಿ ಒಂದು ಡೆವಲಪ್ ಆಗಿದೆ ಅಂದ್ರೆ ಅದು ನೆಗೆಟಿವ್ ಆಗಿ ಪ್ರೋಗ್ರೆಸ್ ಆಗ್ತಿದ್ರೆ ಮಾರ್ಕೆಟ್ ಫಾಲ್ ಆಗತ್ತೆ. ಅದೆಲ್ಲರಿಗೂ ಗೊತ್ತಿರೋ ಪಾಯಿಂಟ್. ಆದ್ರೆ ನೀವು ತುಂಬಾ ಇವೆಂಟ್ಸ್ ತಗೊಳ್ಳಿ, ಬ್ಯಾಕ್ ಹೋಗಿ ಪ್ರತಿಯೊಂದು ಇವೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆ ಇವೆಂಟ್ ಸ್ಟಾರ್ಟ್ ಆದಾಗ
ನಮಗೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ಸ್ ಯಾವ ತರ ಫಾಲ್ ಆಗಿವೆ ಈವೆಂಟ್ ಟೈಮ್ ಅಂದ್ರೆ ಜಾಸ್ತಿ ಮಾರ್ಕೆಟ್ ರಿಕವರಿ ಆಗುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ನನ್ನ ಒಪಿನಿಯನ್ ಮಾರ್ಕೆಟ್ ತುಂಬಾ ಇವೆಂಟ್ಸ್ ಕಾರಣವಾಗಿ ಫಾಲ್ ಬರ್ತಾ ಇರುತ್ತಲ್ಲ, ಎಕಾನಮಿ ರಿಲೇಟೆಡ್ ಆಗಿರೋ ಆಕ್ಟಿವಿಟೀಸ್ ನಲ್ಲಾದ್ರೂ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಲ್ಲ ಅಂದ್ರೆ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರೋ ವೈರಸ್ ರಿಲೇಟೆಡ್ ಆಗಿ ಅನ್ಸರ್ಟನಿಟೀಸ್ ಆದ್ರೂ ಇದರವೆಲ್ಲಾನು ಇವೆಂಟ್ಸ್ ಎಲ್ಲ ನಾವು ಒಂದು ಡಿಪ್ ನ ಆಡ್ ಮಾಡ್ಕೋಬಹುದು, ಬೈ ಮಾಡ್ಕೋಬಹುದು. ಅಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಾರಣವಾಗಿ ಬರೋ ಫಾಲ್ ನಲ್ಲಿ ಬಿಕಾಸ್ ಹಿಸ್ಟಾರಿಕಲ್ ಆಗು ನಾವು ಗಮನಿಸಿದ್ರೆ ಈ ವಾರ್ಸ್ ಎಲ್ಲ ಯಾವಾಗ ನಡೆದಿದೆ ಅಲ್ವಾ, ಅವಾಗ ಬಂದಿರೋ ಫಾಲ್ ಅಂದ್ರೆ ಕ್ವಿಕ್ ಆಗಿ ರಿವರ್ಸ್ ಆಗಿದೆ. ಅದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ರಷ್ಯಾ ಅವರು ಹಿಂದಕ್ಕೆ ಹೋಗದಿರ ಮಿಲಿಟರಿ ಸೈಡ್ ಇಂದ ಇನ್ನೂ ಆಕ್ಷನ್ ತಗೊಂಡು ಮುಂದಕ್ಕೆ ಬರ್ತಿದ್ರೆ ಅವ್ರನ್ನ ತಡೆಯೋಕೆ ಬೇರೆ ನೇಷನ್ಸ್ ಮುಂದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲೂ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗತ್ತೆ. ಆದ್ರೆ ಪ್ರತಿಯೊಂದಕ್ಕೂ ಒಂದು ಎಂಡ್ ಪಾಯಿಂಟ್ ಇರುತ್ತೆ. ಈವನ್ ಆ ಎಂಡ್ ಪಾಯಿಂಟ್ ಅಂದ್ರೆ ಮುಂಚೆನೆ ಇಶ್ಯೂ ಸೆಟಲ್ ಆಗ್ತಿದೆ ಅಂತ ಮಾರ್ಕೆಟ್ ಯಾವಾಗಾದ್ರೂ ಪ್ರಿಡಿಕ್ಟ್ ಮಾಡುತ್ತೋ ಆ ಪಾಯಿಂಟ್ ಇಂದಾನು ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಾಣಿಸುತ್ತೆ. ಸೊ ಅದರಿಂದ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಯಾವಾಗಾದ್ರೂ ಮಾರ್ಕೆಟ್ ಅಲ್ಲಿ ನಮಗೆ ಒಂದು ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಓಕೆ, ಆಸ್ ಎ ಟ್ರೇಡರ್ ಆಗಿ ನಾವು ಪ್ರೆಸೆಂಟ್ ಏನ್ ಮಾಡಬೇಕು, ಅದಕ್ಕೆ ಮುಂಚೆ ತುಂಬಾ ಟೈಮ್ ಬ್ಯಾಕ್ ನಾವು ಇಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಆಗಿ ನೋಡ್ತಾ ಇದೀನಿ, ಬೇರಿಶ್ ಆಗಿ ನೋಡ್ತಾ ಇದೀನಿ. ಈ ಲೆವೆಲ್ ಅಬೋವ್ ಬರ್ತಿದ್ರೆ ಬುಲ್ಲಿಶು ಬೇರಿಶು ಮೆನ್ಷನ್ ಮಾಡ್ತಾ ಬಂದಿದ್ದೀನಿ. ಬಟ್ ತುಂಬಾ ಟೈಮ್ ಇಂದ ಮಾರ್ಕೆಟ್ ಯಾವಾಗಾದ್ರೆ ಈ ತರ ಹೆವಿ ಸ್ವಿಂಗ್ ಒಂದು ಡೈರೆಕ್ಷನ್ ಲೆಸ್ ಆಗಿ ಮಾರ್ಕೆಟ್ ಯಾವಾಗಾದ್ರೆ ಮೂವ್ ಆಗ್ತಿದ್ಯೋ ಆ ಟೈಮ್ ಇಂದ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಆರ್ ಬಿಲೋ ಸಸ್ಟೈನ್ ಆಗ್ತಾ ಇದ್ರೆ ಕ್ಲೋಸ್ ಆಗಿ ಸ್ಟಾಪ್ ಲಾಸ್ ನ ಇಟ್ಟು ನಾವು ಮೇಂಟೈನ್ ಮಾಡುವಾಗಲೇ ಪ್ರಾಫಿಟೇಬಲ್ ಆಗಿ ಇರ್ತೀವಿ. ರೀಸೆಂಟ್ ಟೈಮ್ಸ್ ನಲ್ಲಿ ಪೊಸಿಷನಲ್ ಟ್ರೇಡ್ ಗೆ ಅಷ್ಟೊಂದು ವ್ಯಾಲ್ಯೂ ಕ್ರಿಯೇಟ್ ಆಗ್ತಿಲ್ಲ ಬಿಕಾಸ್ ಆಫ್ ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್. ಅಂಡ್ ಈವನ್ ವಿಕ್ಸ್ ಅದೇ ತರ ಮೇಂಟೈನ್ ಆಗ್ತಾ ಇದೆ. ಅದರಿಂದ ಓಪನಿಂಗ್ ಸೆಕ್ಷನ್ ಅಲ್ಲಿ ಫಸ್ಟ್ 15 to 20 ಮಿನಿಟ್ಸ್ ಅಲ್ಲಿ ವಿಕ್ಸ್ ನಲ್ಲಿ ಶೂಟ್ ಅಪ್ ಕಾಣಿಸ್ತಾ ಇರೋ ಕಾರಣವಾಗಿ ಅದು ಓವರ್ ಆಲ್ ಆಗಿ ಪೊಸಿಷನಲ್ ಟ್ರೇಡರ್ಸ್ ನ ದೊಡ್ಡದಾಗಿ ರಿವಾರ್ಡ್ ಮಾಡ್ತಿಲ್ಲ. ಯಾವ್ದಾದ್ರೂ ಒಂದು ಲೆವೆಲ್ ಅಬೋವ್ ಬ್ರೇಕ್ಔಟ್ ಕೊಟ್ಟಿದೆ ಅನ್ನೋವಾಗ ಆ ಕ್ಲೋಸಿಂಗ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಿಂಗ್ ಕಾಣಿಸಿದಾಗ ಆ ಲೆವೆಲ್ ಬಿಲೋ ಸ್ಟಾಪ್ ಲಾಸ್ ಇಟ್ಟು ನಾವು ಟ್ರೇಡ್ ನ ತಗೊಳ್ಳೋದು. ಇಫ್ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಇನ್ನೊಂದು ಇಮಿಡಿಯೇಟ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವು ವೆಯ್ಟ್ ಮಾಡಿ ಆ ಲೆವೆಲ್ ಬಿಲೋ ಬಂದು ಕ್ಲೋಸ್ ಆಗೋವಾಗ ಬೇಸ್ಡ್ ಆನ್ ಪ್ರೈಸ್ ಆಕ್ಷನ್ ನಾವು ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿ ತಗೊಳ್ಳೋ ಟ್ರೇಡ್ಸ್ ಗೆ ಬೆಟರ್ ಪ್ರಾಫಿಟಬಿಲಿಟಿ ಇರುತ್ತೆ. ಅದು ಟ್ರೇಡಿಂಗ್ ಪರವಾಗಿ. ಇನ್ವೆಸ್ಟ್ಮೆಂಟ್ ಪರವಾಗಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಎಷ್ಟು ಫಾಲ್ ಇದ್ರೂ ನಮಗೆ ಮನಿ ಇದ್ರೆ ಬರ್ತಿರೋ ಎವ್ರಿ ಫಾಲ್ ನಾವು ಆಪರ್ಚುನಿಟಿ ಆಗಿ ನೋಡಬಹುದು. ಬಟ್ ಆಲ್ರೆಡಿ ನಾವು ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಮೀನ್ಸ್ ಫುಲ್ಲಿ ಇನ್ವೆಸ್ಟೆಡ್ ಆಗಿದ್ರೆ ನಮಗೆ ಬರೋ ಇಮಿಡಿಯೇಟ್ ಥಾಟ್ ನಾವು ಇಲ್ಲಿಂದ ಎಕ್ಸಿಟ್ ಆಗಿ ಫರ್ದರ್ ಆಗಿ ಇನ್ನೂ ಫಾಲ್ ಆದ್ಮೇಲೆ ನಾವು ಎಂಟ್ರಿ ತಗೋಬಹುದಂತ. ಸೊ ಈ ತರ ಒಂದು ಕ್ವಶನ್ ಬಂದಾಗ ಇಲ್ಲಿಂದ ಆಲ್ಮೋಸ್ಟ್ 2 ಮಂತ್ಸ್ ಬ್ಯಾಕ್ ನಾನು IEX ನಿಮಗೆ ಸೆಲ್ ಮಾಡ್ತಾ ಇದೀನಿ ಅಂತ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿದೀನಿ. ವಿಡಿಯೋನಲ್ಲೂ ಏನಕ್ಕೆ ಸೆಲ್ ಮಾಡ್ತಾ ಇದೀನಿ ಅಂತ ಮೆನ್ಷನ್ ಮಾಡ್ತಾ ನಿಮಗೆ ಅಪ್ಡೇಟ್ ಮಾಡಿದೀನಿ. ಸೊ ಆ ಪಾಯಿಂಟ್ ನಲ್ಲಿ ಸೆಲ್ ಮಾಡೋದಕ್ಕೆ ಮೇನ್ ರೀಸನ್ ವ್ಯಾಲ್ಯೂಯೇಷನ್ ಕನ್ಸರ್ನ್. ಅಲ್ಲಿಂದ ಕರೆಕ್ಟ್ ಆಗತ್ತೆ ಅಂತ ಒಪಿನಿಯನ್ ಇರೋವಾಗ್ಲೇನೆ ಕರೆಕ್ಟ್ ಆದ್ರೆ ಓಕೆ, ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ರಾಂಗ್ ಆಗಿ ಒಂದು ಎಕ್ಸಿಟ್ ನ ಪ್ಲಾನ್ ಮಾಡುವಾಗ ಆ ಸ್ಟಾಕ್ಸ್ ಫರ್ದರ್ ಆಗಿ ಫಾಲ್ ಆದ್ರೆ ನಾವು ಎಲ್ಲಿ ಎಂಟ್ರಿ ತಗೋಬೇಕು. ಬಿಕಾಸ್ ಈ ರೀಸೆಂಟ್ ಟೈಮ್ಸ್ ನಲ್ಲಿ ಬಂದಿರೋ ಮೂವ್ ಎಕ್ಸಾಸ್ಟ್ ಆಗಿದೆ ಅಲ್ವಾ, ಅದು ಮಲ್ಟಿಪಲ್ ಟೈಮ್ಸ್ ಒಂದೇ ಪಾಯಿಂಟ್ ಹತ್ರ ರೆಸಿಸ್ಟೆಂಟ್ ನ ಫೇಸ್ ಮಾಡಿ ಡೌನ್ ಸೈಡ್ ಗೆ ಸ್ಟಾಕ್ ಮೂವ್ ಆಗುವಾಗ ಫಂಡಮೆಂಟಲ್ ಆಗಿನೂ ಬಿಸಿನೆಸ್ ಅಲ್ಲಿ ಸ್ಟ್ರೆಂತ್ ಇದ್ದು ಓವರ್ ವ್ಯಾಲ್ಯೂಯೇಷನ್ಸ್ ಆರ್ ಈ ತರ ರೀಸನ್ಸ್ ಇಂದ ಫಾಲ್ ಬರೋವಾಗ ಯಾವ ಲೆವೆಲ್ಸ್ ಆದ್ರೆ ಬೈ ಮಾಡಬೇಕು ಇಂಪಾರ್ಟೆಂಟ್ ಸಪೋರ್ಟ್ಸ್ ನ ಅಂಡ್ ಟೆಕ್ನಿಕಲ್ ಆಗಿನೂ ರೀಸೆಂಟ್ ಟೈಮ್ಸ್ ಅಲ್ಲಿ ಮೇಕ್ ಮಾಡಿರೋ ಇಂಪಾರ್ಟೆಂಟ್ ಹೈಸ್ ನು ಒಂದ್ ವೇಳೆ ಬ್ರೇಕ್ ಮಾಡಿ ಅಪ್ ಸೈಡ್ ಬರ್ತಿದ್ರೆ ಇನ್ನು ಫರ್ದರ್ ಆಗಿ ಟಾಪ್ ಸೈಡ್ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇರುತ್ತಂತ. ಅದರಿಂದ ಅಪ್ ಸೈಡ್ ಒಂದು ಇಂಪಾರ್ಟೆಂಟ್ ಲೆವೆಲ್ ಇಟ್ಕೊಂಡು ಅಲ್ಲಿಂದ ಫಾಲ್ ಬರ್ತಿದ್ರೆ ಯಾವ ಲೆವೆಲ್ ಹತ್ರ ನಾವು ಬೈ ಮಾಡಬೇಕು ಆರ್ ನಾವು ಎಕ್ಸಿಟ್ ಆಗಿ ಅಂಡ್ ಆ ಲೆವೆಲ್ ಇಂದ ರ್ಯಾಲಿ ಆಗ್ತಿದ್ರೆ ಯಾವ ಲೆವೆಲ್ ಹತ್ರ ಅಗೈನ್ ನಾವು ಎಂಟ್ರಿ ತಗೋಬೇಕಿರೋದು ನಾವು ಡಿಸೈಡ್ ಆಗಿಲ್ಲ ಅಂದ್ರೆ ತುಂಬಾವರೆಗೂ ಸ್ಟಾಕ್ಸ್ ನಾವು ಎಕ್ಸಿಟ್ ತಗೊಂಡ್ಮೇಲೆ ಇವನ್ ಅದು 30 to 40% ಕರೆಕ್ಟ್ ಆದ್ರೂ ನಾವು ಅದರಲ್ಲಿ ಎಂಟ್ರಿನ ಪ್ಲಾನ್ ಮಾಡಕ್ ಆಗಲ್ಲ. ಇಲ್ಲ ಅಂದ್ರೆ ಒಂದು ಕ್ವಾಲಿಟಿ ಸ್ಟಾಕ್ಸ್ ನಲ್ಲಿ ಜಸ್ಟ್ ಬಿಕಾಸ್ ಆಫ್ ವ್ಯಾಲ್ಯೂಯೇಷನ್ ಪರವಾಗಿಲ್ಲ ಈ ತರ ಕನ್ಸರ್ನ್ಸ್ ಇಂದ ಫಾಲ್ ಆಗ್ತಿದ್ರೆ ಒಂದು ರೀಸನ್ ಇಂದ ನಾವು ಎಕ್ಸಿಟ್ ಆಗಿ ಇವನ್ ಅದು ಫಾಲ್ ಆದ್ಮೇಲೆ ನಾವು ಬೈ ಮಾಡಕ್ ಆಗಲ್ಲ. ಇಫ್ ನಾವು ರಾಂಗ್ ಆಗಿದ್ವಿ ಅಂತ ನಮ್ಗೆ ಅರ್ಥ ಆದ್ರೆ ಬಿಕಾಸ್ ಆಫ್ ಎಮೋಷನ್ಸ್ ನಾವು ಹೈಯರ್ ಪ್ರೈಸ್ ನಲ್ಲೂ ಬೈ ಮಾಡಕ್ ಆಗಲ್ಲ. ಅದರಿಂದ ಒಂದು ಕ್ಲಿಯರ್ ವ್ಯೂ ಎಕ್ಸಿಟ್ ಆಗುವಾಗ ಒಂದು ಎಂಟ್ರಿ ತಗೊಳ್ಳಬಹುದು ಅಂತ ಒಂದು ಕ್ಲಾರಿಟಿ ಇದ್ರೇನೆ ಎಕ್ಸಿಟ್ ಆಗಿ. ಇಲ್ಲ ಅಂದ್ರೆ ನಾವು ಹೋಲ್ಡ್ ಮಾಡಿರೋ ಸ್ಟ್ರಾಂಗ್ ಬಿಸಿನೆಸ್ ಆದಾಗ ಅದು ಎಲ್ಲಿವರೆಗೂ ಫಾಲ್ ಆದ್ರೂ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ರಿಸಲ್ಟ್ಸ್ ಆದ್ಮೇಲೆ ಮಾರ್ಕೆಟ್ ಅಗೈನ್ ಪ್ರೈಸ್ ನ ಜಸ್ಟಿಫೈ ಮಾಡ್ತಾ ಟಾಪ್ ಸೈಡ್ ತಗೊಂಡ್ ಬರುತ್ತೆ. ಆದ್ರಿಂದ ಇನ್ ಸ್ವಲ್ಪ ಜಾಸ್ತಿ ಟೈಮ್ ಮಾರ್ಕೆಟ್ ನಲ್ಲಿ ಪೇಷನ್ಸ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ನಮ್ಗೆ ಕಾಣಿಸ್ತಿರೋ ಪೋರ್ಟ್ಫೋಲಿಯೋ ಲಾಸ್ ಆಗ್ತಾ ಇದ್ರೆ ರಿಕವರ್ ಆಗತ್ತೆ. ಸೊ ಮಾರ್ಕೆಟ್ ಬೆಳೆಯುವಾಗ ಎಕ್ಸಿಟ್ ಆಗಿ ನಾವು ಹೈಯರ್ ಪ್ರೈಸ್ ನಲ್ಲಿ ಬೈ ಮಾಡಿ ಅಂಡ್ ಫಾಲೋ ಆಗುವಾಗ ಇನ್ನೂ ಫಾಲೋ ಆಗತ್ತೆ ಅಂತ ಬೈದಿಂದ ಲೋಯರ್ ನಲ್ಲಿ ನಾವು ಸೆಲ್ ಮಾಡಿದ್ರೆ ಅಗೈನ್ ರಿವರ್ಸ್ ಆಗುವಾಗ ಎಲ್ಲಿ ಬೈ ಮಾಡಬೇಕಂತ ಗೊತ್ತಿಲ್ಲದಿರೋ ಕ್ವಶನ್ ಮಾರ್ಕ್ ಕಾರಣವಾಗಿ ನಾವು ಯಾವಾಗ್ಲೂ ಮಾರ್ಕೆಟ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ವೆಸ್ಟಿಂಗ್ ಅಲ್ಲಿ ಸಸ್ಟೈನ್ ಆಗೋಕ್ ಆಗಲ್ಲ. ಅಂಡ್ ಈ ಇಶ್ಯೂ ಕಾರಣವಾಗಿ ಯಾವ ಸ್ಟಾಕ್ಸ್ ಅಲ್ಲಿ ಇಂಪ್ಯಾಕ್ಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಅಲ್ಲಿ. ಇದು ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಪೋಸ್ಟ್ ಒಂದು ನಮಗೆ ಟ್ವಿಟರ್ ಅಲ್ಲಿ ಕಾಣಿಸ್ತಾ ಇದೆ. ಈ ಪೋಸ್ಟ್ ನೀವು ಗಮನಿಸಿದ್ರೆ ಇಲ್ಲಿಂದ ಮೆಟಲ್ಸ್ ಅಲ್ಲಿ 4 ಹಿಂದಾಲ್ಕೋ, ವೇದಾಂತ, JSW, ಹಿಂದಾಲ್ಕೋಗೆ ಇವರಿಗೆ ಇಂಪ್ಯಾಕ್ಟ್ ಅಂತ ಅಂಡ್ ಫಾರ್ಮಾ ನಲ್ಲಿ ಡಾಕ್ಟರ್ ರೆಡ್ಡಿಸು, ಸಿಪ್ಲಾ, ಸನ್ಫಾರ್ಮಾ, ಗ್ಲೆನ್ಮಾರ್ಕ್ ಅವರಿಗೆ ಅಂತ ಬೇರೆ ನೇಮ್ಸ್ ಕಾಣಿಸ್ತಾ ಇರುತ್ತೆ. ಇದರ ರಿಲೇಟೆಡ್ ಆಗಿರೋ ಲಾಜಿಕ್ ನ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯುರೋಪ್ ಜೊತೆ ಲಿಂಕ್ ಆಗಿರೋ ಕಂಪನೀಸ್ ಲೈಕ್ ಯುರೋಪ್ ಜೊತೆ ಬಿಸಿನೆಸ್ ಮಾಡೋ ಕಂಪನೀಸ್ ಅಲ್ಲಿ ಯುರೋಪ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇರೋ
ಕಂಪನೀಸ್ ಬಿಕಾಸ್ ಇದರ ರೆವೆನ್ಯೂಸ್ ಅಲ್ಲಿ ಆಧಾರ ಮೇಲೆ ಇರುತ್ತೆ. ಅದರಿಂದ ಕ್ರಿಯೇಟ್ ಆಗ್ತಿರೋ ಅನ್ಸರ್ಟನಿಟಿ ಈ ಕಂಪನೀಸ್ಗೆ ನೆಗೆಟಿವ್ ಆಗಿರುತ್ತೆ ಅಂತ ಡೇಟಾ ಕಾಣಿಸ್ತಾ ಇದೆ. ರೆಸ್ಟ್ ಆಫ್ ದ ಕಂಪನೀಸ್ ಲೈಕ್ ಮೆಟಲ್ಸ್ ಅಲ್ಲಿ ನೋಡಿದ್ರೆ 4 ನೇಮ್ ನಮ್ಗೆ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ರಷ್ಯಾ ಅಲ್ಯೂಮಿನಿಯಂ ರಿಲೇಟೆಡ್ ಆಗಿ ಒಂದು ಸ್ಟ್ರಾಂಗ್ ಪ್ಲೇಯರ್, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸ್ಡ್ ಅಂಡ್ ಗ್ಲೋಬಲ್ ಅಲ್ಯೂಮಿನಿಯಂ ನಲ್ಲಿ ನಿಯರ್ ಟು 6% ಹತ್ರ ಮಾರ್ಕೆಟ್ ಶೇರ್ ರಷ್ಯಾ ಅವರಿಗೆ ಇದೆ. ಇವನ್ ನಿಕಲ್ ಗ್ಲೋಬಲ್ ಆಲ್ಮೋಸ್ಟ್ 10% ಹತ್ರ ಮಾರ್ಕೆಟ್ ಶೇರ್ ರಷ್ಯಾ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಮೀನ್ಸ್ ಇದರ ಎರಡು ರಿಲೇಟೆಡ್ ಆಗಿ ರಷ್ಯಾನಲ್ಲಿ ಯಾವ್ದಾದ್ರು ಅನ್ಸರ್ಟನಿಟಿ ಇದ್ರು ಆರ್ ಅವ್ರ ಮೇಲೆ ಏನಾದ್ರು ಸ್ಯಾಂಕ್ಷನ್ಸ್ ಇಶ್ಯೂ ಮಾಡ್ತಿದ್ರು ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದ ಇದು ಇಂಡಿಯನ್ ಅಲ್ಯೂಮಿನಿಯಂ ಕಂಪನೀಸ್ಗೆ ಪಾಸಿಟಿವ್ ಅನ್ನೋ ತರ, ನ್ಯಾಲ್ಕೋಗೆ ಒಂದು ಪಾಸಿಟಿವ್ ಅನ್ನೋ ತರ ಕಾಣಿಸುತ್ತೆ. ನೆಕ್ಸ್ಟ್ ಡಾಕ್ಟರ್ ರೆಡ್ಡೀಸ್, ಸಿಪ್ಲಾ, ಸನ್ಫಾರ್ಮಾ, ಗ್ಲಾನ್ಮಾರ್ಕ್ ಈ ರೀಜನ್ಸ್ ನಲ್ಲಿ 8 to 10% ಹತ್ರ ಬಿಸಿನೆಸ್ ಮಾಡ್ತಿದೆ. ಅದರಿಂದ ಅದಕ್ಕೂ ಇಂಪ್ಯಾಕ್ಟ್ ಅಂತ. ಪಾಮ್ ಆಯಿಲ್ ರೇಟ್ ಪ್ರೈಸಸ್ ಬೆಳೆಯೋ ಕಾರಣ ಎಫ್ಎಂಸಿಜಿ ಕಂಪನೀಸ್ಗೆ ಅದಾನಿ ವಿಲ್ಮಾರು ಇವರೆಲ್ಲರಿಗೂ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ತರ. ಅಂಡ್ ಆಲ್ಕೋಹಾಲ್ ಅಂಡ್ ಬ್ಯಾವರೇಜಸ್ ಕಂಪನೀಸ್ಗೂ ಬಿಕಾಸ್ ಯುಕ್ರೈನ್ ನಲ್ಲಿ ಈ ಬ್ಯಾವರೇಜಸ್ ತಯಾರು ಮಾಡೋದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಬಾರ್ಲಿ ಅಲ್ಲಿ ಜಾಸ್ತಿ ಬೆಳೆಯುತ್ತೆ. ಆ ಬಾರ್ಲಿ ಪ್ರೈಸಸ್ ಉಕ್ರೈನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗತ್ತನೋ ಇಂಪ್ಯಾಕ್ಟ್ ಇವನ್ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬಿಕಾಸ್ ರಷ್ಯಾ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್. ಗ್ಲೋಬಲ್ ಆಗಿರೋ ಕ್ರೂಡ್ ಆಯಿಲ್ ನ ನಿಯರ್ ಟು 12% ಹತ್ತಿರ ರಷ್ಯಾ ಅವರ ಮಾರ್ಕೆಟ್ ಶೇರ್ ಇದೆ. ಸೊ ಈ ತರ ರಷ್ಯಾ ರಿಲೇಟೆಡ್ ಆಗಿ ಇವೆಂಟ್ಸ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ನಿಯರ್ $100 per ಬ್ಯಾರಲ್ ಹೋಗಿದೆ. 7 years ಒಂದು ಹೈ ಇಂದ. ಬಟ್ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಇವೆಂಟ್ ಈ ಸ್ಟಾಕ್ಸ್ ಲಾಭ ಆಗತ್ತೆ, ಈ ಸ್ಟಾಕ್ಸ್ ನಷ್ಟ ಆಗತ್ತೆ ಅಂತ ನಾವು ಡೇಟಾ ನಮಗೆ ಕಾಣಿಸ್ತಾ ಇರತ್ತೆ. ಆದ್ರೆ ನಾನು ಗಮನಿಸ್ತಾ ಇದ್ರೆ ನೆಕ್ಸ್ಟ್ ಕಮಿಂಗ್ ರಿಸಲ್ಟ್ಸ್ ಎಲ್ಲಾನು ಇಂಪ್ಯಾಕ್ಟ್ ಅಂತೂ ಅಷ್ಟೊಂದು ಕ್ರಿಯೇಟ್ ಮಾಡಕ್ ಆಗಲ್ಲ ಅನ್ಕೊಂತಾ ಇದೀನಿ. ಸೊ ಪಾಸಿಟಿವ್ ಆದ್ರೂ ನೆಗೆಟಿವ್ ಆದ್ರೂ ಈಗೇನು ಇಷ್ಟೊಂದು ಅನ್ಸರ್ಟನಿಟಿ ಲೈಕ್ ಟೋಟಲಿ ಡ್ಯಾಮೇಜ್ ಆಗೋ ಅಷ್ಟೊಂದು ಕಂಡೀಷನ್ಸ್ ಏನೂ ಇಲ್ಲ. ಆದ್ರಿಂದ ನೆಗೆಟಿವ್ ಆರ್ ಪಾಸಿಟಿವ್ ಇವೆಂಟ್ಸ್ ಎರಡೂ ಇಲ್ಲದ ಕಾರಣವಾಗಿ ಸ್ಟಾಕ್ಸ್ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಅಂತೂ ಮಾಡಕ್ಕಾಗಲ್ಲ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ 17,060 ಅಂಡ್ ರೆಸಿಸ್ಟೆಂಟ್ 17,120. ಬಿಕಾಸ್ ಒನ್ ವೇ ಡೈರೆಕ್ಷನ್ ಅಲ್ಲಿ ನಿಫ್ಟಿನಲ್ಲಿ ರ್ಯಾಲಿ ಬಂದ ಮೇಲೆ ನಾವು ಗಮನಿಸಿದ್ರೆ ನಿಫ್ಟಿನಲ್ಲಿ ಈ 60 ಪಾಯಿಂಟ್ಸ್ ರೇಂಜ್ ನಲ್ಲಿ ನಾವು ಮೋಸ್ಟ್ಲಿ ನಿಫ್ಟಿ ಕನ್ಸಲ್ಟೇಟೆಡ್ ಆಗಿದೆ. ಅಂಡ್ ಅಪ್ ಸೈಡ್ 17,120 ಬ್ರೇಕ್ ಆದ್ರೆ ನೆಕ್ಸ್ಟ್ ರೆಸಿಸ್ಟೆಂಟ್ 17,270 ಹತ್ರ ಗಮನಿಸ್ತಾ ಇದೀನಿ. ಬಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 37,050 ಅಂಡ್ ರೆಸಿಸ್ಟೆಂಟ್ 37,880. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಾವು ಇವತ್ತು ಮಾರ್ಕೆಟ್ ವೋಲ್ಟಿಲಿಟಿ ಆಗಿ ಮೂವ್ ಆಗಿದ್ರಿಂದ 70,000 ಹತ್ರ ಈವನ್ ಕಾಲ್ ಅಂಡ್ ಪುಟ್ ರೈಟರ್ಸ್ ಇಬ್ಬರಲ್ಲೂ ಸ್ಟ್ರೆಂತ್ ಅಂತೂ ಕಾಣಿಸ್ತಾ ಇದೆ. ಬೋತ್ ಸೈಡ್ ಇಬ್ರು ಈ ಲೆವೆಲ್ ಬ್ರೇಕ್ ಆಗತ್ತೆ ಅಂತ ಕಾಲ್ ರೈಟರ್ಸ್ ಭಾವಿಸ್ತಾ ಇದ್ರೆ, ಈ ಲೆವೆಲ್ ಬ್ರೇಕ್ ಆಗಲ್ಲ ಅಂತ ಪುಟ್ ರೈಟರ್ಸ್ ಸ್ಟ್ರಾಂಗ್ ಆಗಿ ಭಾವಿಸ್ತಾ ಇದ್ದಾರೆ. ಅದರಿಂದ ಡೌನ್ ಸೈಡ್ ಮೂವ್ ಆಗ್ತಿದ್ರೆ 16,800 ಬಿಕಾಸ್ 16,850 ಅರೌಂಡ್ ನಮಗೆ 200 ಡೇ ಮೂವಿಂಗ್ ಆವರೇಜ್ ಇರೋದ್ರಿಂದ ಇಲ್ಲಿಂದ ಟಾಪ್ ಸೈಡ್ ಹೋಗುವಾಗ 17,500 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ನಮ್ಗೆ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.